ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಈ ಒಂದು ದಿವಸದಲ್ಲಿ ಒಂದು ವಾಕ್ಯದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಯಾವುದಂದರೆ ವಾಕ್ಯ ಜ್ಞಾನೋಕ್ತಿ 19:17. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಅಂದರೆ ಬಡವರಿಗೆ ದಯೆ ತೋರಿಸುವವರು ಯೆಹೋವ ದೇವರಿಗೆ ಸಾಲ ಕೊಡುವವರಾಗಿದ್ದಾರಂತೆ. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡ್ತಾರಂತೆ. ಏನು ಈ ವಾಕ್ಯದ ಅರ್ಥ ಅಂತ ಈ ಒಂದು ದಿವಸದಲ್ಲಿ ಧ್ಯಾನ ಮಾಡೋಣ. ನಾವು ದೇವರಿಗೆ ಸಾಲ ಕೊಡೋಕ್ಕಾಗುತ್ತಾ? ಖಂಡಿತ ಇಲ್ಲ, ಯಾರೂ ಕೊಡೋಕ್ಕಾಗಲ್ಲ. ಎಲ್ಲನೂ ದೇವರಿಂದನೇ ನಮಗೆ ಸಿಕ್ಕಿರೋದು ಅಲ್ವಾ? ಸೊ ಹಾಗಾದರೆ ಏನಿದು ವಾಕ್ಯ ಅಂತಂದರೆ, ಅದಕ್ಕೆ ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಅಂತಂದರೆ, ಇವಾಗ ಒಬ್ಬ ಸಹೋದರ, ಅವರು ಯಾರು ಅಂದರೆ ದೇವ್ರ ಮಗ. ಓಕೆ, ಅವರು ಹೊಟ್ಟೆ ಹಸಿಕೊಂಡಿರ್ತಾರೆ. ಅವ್ರಿಗೆ ಇವಾಗ ಊಟ ಯಾರು ಕೊಡಬೇಕು? ಅವ್ರ ಅಪ್ಪ ಆಗಿರುವಂಥ ದೇವರೇ ಕೊಡಬೇಕು ಅಲ್ವಾ? ಅವ್ರ ತಂದೆ ಆಗಿರುವಂಥ ದೇವ್ರಿಗೆ ಕೊಡಬೇಕು. ಸೊ ನಾವು ಏನು ಮಾಡ್ತೀವಿ? ಹೋಗ್ಬಿಟ್ಟು ಅವ್ರಿಗೆ ಊಟ ಕೊಡ್ತೀವಿ. ಆವಾಗ ದೇವ್ರಿಗೆ ತುಂಬ ಸಂತೋಷ ಆಗುತ್ತೆ. ಸೊ ನನ್ನ ಮಗನಿಗೆ ನಾನು ಕೊಡಬೇಕು ಊಟ ಅಂತ ನೀನು ಬಂದು ಕೊಟ್ಟಿದೀಯಾ, ಸೊ ಅದಕ್ಕೆ ನಾನು ಪ್ರತ್ಯುಪಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಒಬ್ರಿಗೆ ಅನಾರೋಗ್ಯವಾಗಿದ್ದಾರೆ, ಒಬ್ಬರು ಕಷ್ಟದಲ್ಲಿದ್ದಾರೆ. ನಾವು ಅವ್ರಿಗೆ ಕಷ್ಟದಲ್ಲಿರೋರಿಗೆ ಯಾರು ಸಹಾಯ ಮಾಡಬೇಕಂದ್ರೆ ಅವ್ರ ತಂದೆ ಮಾಡಬೇಕಂದ್ರೆ ದೇವ್ರು ಮಾಡಬೇಕು. ಅವರು ಒಬ್ಬ ಸಹೋದರ ತಂದೆಗಳು ದೇವ್ರು ಮಾಡಬೇಕು ಅವ್ರಿಗೆ ಸಹಾಯ ಅಲ್ವಾ? ಅವ್ರು ಮಾಡೋ ಕೆಲಸನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ದೇವ್ರಿಗೆ ಸಾಲ ಕೊಟ್ಟಂಗೆ. ನಾನು ಕೊಡಬೇಕಾಗಿರೋದು ನನ್ನ ಮಗನಿಗೆ ಕಷ್ಟದಲ್ಲಿದ್ದಾನೆ, ಅವನು ಊಟಕ್ಕಿಲ್ಲ, ಅವನು ಬಟ್ಟೆ ಇಲ್ಲ ಅನಾರೋಗ್ಯದಲ್ಲಿ ಬಿದ್ದಿದ್ದಾನೆ, ಅವನಿಗೆ ಯೆಹೋವ ದೇವರೇ ಕೊಡಬೇಕು ಅಲ್ವಾ? ಸೊ ನನ್ನ ಮಗ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾವು ಹೋಗಿ ಮಾಡೋವಾಗ ಅದು ದೇವ್ರು ಕೊಡೋವಂಥ ಕೆಲಸ ನಾವು ಹೋಗಿ ಮಾಡೋವಾಗ ಅದು ನಾವು ದೇವ್ರಿಗೆ ಸಾಲ ಕೊಟ್ಟಂಗೆ. ಅದಕ್ಕೆ ದೇವ್ರು ಏನು ಮಾಡ್ತಾರೆ? ಆ ಉಪಕಾರಕ್ಕೆ ಪ್ರತ್ಯುಪಕಾರ ಕೊಟ್ಬಿಡ್ತಾರೆ. ಅಂದರೆ ಇದು ಹೇಗೆ ಉಪಕಾರ ಕೊಡ್ತಾರೆ ಅಂತಂದರೆ, ಪ್ರತ್ಯುಪಕಾರ ಅಂದರೆ ದೇವರು ನಾವು ಯಾರಿಗಾನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕಾದ್ರೆ ಅವ್ರ ತಂದೆಯವರು ದೇವ್ರು ಕೊಡಬೇಕಿತ್ತು, ಆದರೆ ನಾವು ಕೊಡ್ತೀವಲ್ಲ. ಸೊ ಅದಕ್ಕೆ ದೇವ್ರು ಏನಾಗುತ್ತೆ, ನನಗೆ ಸಾಲ ಕೊಟ್ಟಂಗೆ ಆಗ್ಬಿಡುತ್ತೆ, ದೇವ್ರಿಗೆ ಸಾಲ ಕೊಟ್ಟಂಗೆ ಆಗ್ಬಿಡುತ್ತೆ. ಅದಕ್ಕೆ ಪ್ರತ್ಯುಪಕಾರ ಯಾವ ಥರ ಮಾಡ್ತಾರೆ ಅಂತ ನೋಡಿದ್ರೆ, ಸೊ ನಾವು ಒಬ್ಬರಿಗೆ ಒಂದು 100 ರೂಪಾಯಿ ಸಹಾಯ ಮಾಡಿದ್ವಿ ಅಂದರೆ ದೇವರು ಅದಕ್ಕೆ ತಗೋ ಒಂದು 1000 ರೂಪಾಯಿ, ತಗೋ ಒಂದು 500 ರೂಪಾಯಿ, ಇಲ್ಲ ಇನ್ನೂ ಜಾಸ್ತಿ ದುಡ್ಡು ತಗೋ ಅಂತ ದೇವರು ಕೊಡಲ್ಲ. ಪ್ರತ್ಯುಪಕಾರ ದೇವ್ರು ಯಾವ ಥರ ಮಾಡ್ತಾರೆ ಅಂತಂದರೆ, ನಮಗೆ ಇವಾಗ ನಾನು ಎಕ್ಸಾಂಪಲ್ ಉದಾಹರಣೆ, ನಾನು ಒಬ್ಬರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಾಗ ಅದು ದೇವ್ರು ಬಂದು ಮಾಡಬೇಕಾಗಿತ್ತು. ಸೊ ದೇವ್ರಿಗೆ ಬದಲಾಗಿ ನಾನು ಹೋಗಿ ಮಾಡಿಬಿಟ್ಟಿದ್ರಿಂದ ಅದು ದೇವ್ರಿಗೆ ಸಾಲ ಕೊಟ್ಟಂಗೆ. ದೇವ್ರು ನನಗೆ ಯಾವ ಥರ ವಾಪಸ್ ಪ್ರತ್ಯುಪಕಾರ ಮಾಡ್ತಾರೆ ಅಂತಂದರೆ, ನಾನು ಗಾಡಿಯಲ್ಲಿ ಹೋಗ್ತಾ ಇರೋವಾಗ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಆಗಿ ಆ ಆಕ್ಸಿಡೆಂಟಿಂದ ಸುಮಾರು ನನಗೆ ಏಟಾಗಿ ಸುಮಾರು ಆಸ್ಪತ್ರೆಗೆ 1 ಲಕ್ಷ ರೂಪಾಯಿ ಖರ್ಚಿರೋವಂಥ ಪರಿಸ್ಥಿತಿ ಬರುತ್ತೆ. ಇಲ್ಲ ಒಂದು 6 ತಿಂಗಳು ಬೆಡ್ ರೆಸ್ಟ್ ತಗೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಇಲ್ಲ ಯಾವುದೋ ಒಂದು ಸೊಳ್ಳೆ ಕಚ್ಚಿ ಡೆಂಗಿ ಜ್ವರ ಬಂದು ಒಂದು 2-3 ಲಕ್ಷ 5 ಲಕ್ಷ ಹಾಸ್ಪಿಟ್ಲಿಗೆ ಇಡೋವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಿಚುವೇಷನ್ನಲ್ಲಿ ದೇವರು ಕಾಪಾಡ್ತಾರೆ. ಸೊ ಅದೇ ಪ್ರತ್ಯುಪಕಾರ ಮಾಡೋದು. ದೇವರು ನಾವು ಸಹಾಯ ಮಾಡಿದ್ದೀವಿ ಅಂತ ನಾವು ದುಡ್ಡು ಸಹಾಯ ಮಾಡಿದ್ವಿ ಅಂತ ದುಡ್ಡು ಕೊಡಲ್ಲ, ಊಟ ಮಾಡಿದ್ರೆ ಅಂತ ಊಟ ಅಲ್ಲ. ದೇವ್ರು ಮಾಡೋ ಪ್ರತ್ಯುಪಕಾರ ಈ ಥರ ಇರುತ್ತೆ. ಇಲ್ಲ ನಮಗೆಲ್ಲೋ ಒಂದು ಕಳ್ಳರ ಕೈಗೆ ಸಿಕ್ಕಾಕ್ಕೊಬಿಟ್ಟು ಅವ್ರು ನಮ್ಮ ಹತ್ರ ಇರೋ ಈ ವಸ್ತುಗಳನ್ನ ದೋಚ್ಕೊಂಡು ಹೋಗ್ಬೋದು, ಇಲ್ಲ ನಮಗೆ ಪ್ರಾಣಹಾನಿ ಮಾಡ್ಬೋದು, ಅಪಾಯ ಮಾಡ್ಬೋದು. ಅಂಥ ಅಪಾಯಗಳಿಂದ ದೇವ್ರು ಏನು ಮಾಡ್ತಾರೆ? ಕಾಪಾಡುವಾಗ ಎಷ್ಟು ದೊಡ್ಡ ಸೇವೆ ಆಗುತ್ತೆ ಯೋಚನೆ ಮಾಡಿ ನೋಡಿ. ಇವಾಗ ಒಂದು ಆಕ್ಸಿಡೆಂಟ್ ಆಗಿ ಒಂದು ಕೈ ಮುರಿದೋಗ್ಬಿಟ್ರೆ ಎಷ್ಟು ಲಕ್ಷ ಕೊಟ್ಟರು ನಮ್ಮ ಕೈ ಹೋಗಿರೋ ಕೈ ವಾಪಸ್ ಬರಲ್ಲ. 10 ಲಕ್ಷ ಖರ್ಚು ಮಾಡೋವಂಥ ಪರಿಸ್ಥಿತಿ ಇರೋಂಥ ಒಂದು ಆಕ್ಸಿಡೆಂಟಿಂದ ನಾವು ರಿಕವರಿ ಆಗೋದಕ್ಕೆ. ಅಂಥ ಆಕ್ಸಿಡೆಂಟನ್ನು ತಪ್ಪಿಸ್ಬಿಡ್ಬೇಕಾದ್ರೆ ದೇವ್ರದ್ದು ಎಷ್ಟು ನಾವು ಒಬ್ಬರಿಗೆ 100 ರೂಪಾಯಿ ಹೆಲ್ಪ್ ಮಾಡಿರ್ತೀವಿ, ಬಟ್ ದೇವ್ರು ನಮಗೆ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಆಕ್ಸಿಡೆಂಟಿಂದ ನಮ್ಮನ್ನು ಪಾರು ಮಾಡಿಬಿಟ್ಟಿರ್ತಾರೆ. ಆ ಥರ ದೇವ್ರು ಏನು ಮಾಡ್ತಾರೆ? ಪ್ರತ್ಯುಪಕಾರ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರಿ ವಿಡಿಯೋನ ಕೇಳಿ. ಬಡವ್ರಿಗೆ ಅಂದರೆ ದೇವ್ರ ಮಕ್ಕಳಿಗೆ ನಾವು ಸಹಾಯ ಮಾಡೋದ್ರಿಂದ ಅದು ದೇವ್ರು ಯಾವ ಥರ ಇದು ಮಾಡ್ತಾರೆ ಅಂದರೆ, ನಮಗೆ ಕಷ್ಟ ಸಂಕಟಗಳಿಂದ, ಕಾಯಿಲೆಗಳಿಂದ ಕಾಪಾಡ್ತಾರೆ, ಶತ್ರುಗಳಿಂದ, ಅಪಾಯಗಳಿಂದ ಕಾಪಾಡ್ತಾರೆ. ಸೊ ಅದು ನಾವು ಒಬ್ಬರಿಗೆ ಒಂದು 100 ರೂಪಾಯಿ ಕೊಟ್ಟಿದ್ವಿ ಅಂದರೆ ದೇವ್ರು ತುಂಬ ದೊಡ್ಡ ಒಂದು ಆಕ್ಸಿಡೆಂಟಿಂದ, ಒಂದು ಕಾಯಿಲೆಗಳಿಂದ, ಇಲ್ಲ ಶತ್ರುಗಳಿಂದ, ಕಳ್ಳರಿಂದ ನಮಗೆ ಕಾಪಾಡ್ತಾರೆ. ಅಲ್ಲಿಗೆ ಜಾಸ್ತಿ ಕೊಟ್ಟಂಗಾಯಿತು ದೇವ್ರು ನಮ್ಗೆ ಪ್ರತ್ಯುಪಕಾರ. ಆ ಥರ ದೇವರು ನಮಗೆ ಪ್ರತ್ಯುಪಕಾರ ಮಾಡ್ತಾರೆ. ಓಕೆನಾ? ಸೊ ಇನ್ನು ಹೆಚ್ಚಿನ ವಾಕ್ಯಗಳ ಅರ್ಥಗಳ ಬೇಕಂದರೆ ಕಾಮೆಂಟ್ ಮಾಡಿ, ಖಂಡಿತ ನಾವು ನಿಮ್ಮೊಂದಿಗೆ ಹಂಚ್ಕೊತೀವಿ. ಥ್ಯಾಂಕ್ ಯು.